ಈ ಒಂದು ಭಾರತೀಯ ಜನತಾ ಪಕ್ಷದ ನೂರಾರು ಕಡೆ ಅವರ ಮುಖ ಇದೆ. ತಮಗೆಲ್ಲ ಗೊತ್ತಿದೆ, ಭಾರತೀಯ ಜನತಾ ಪಕ್ಷದಲ್ಲಿ ಬಹಳಷ್ಟು ಗೊಂದಲ ಇದೆ. ಬಂಧುಗಳೇ, ಈ ಗೊಂದಲವನ್ನ ಬೇರೆಡೆಗೆ ತಿರುಗಿಸುವಲ್ಲಿ ಇವರ ಒಂದು ಕಾರ್ಯತಂತ್ರ ರೂಪಿಸಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ಜನತಾ ಪಕ್ಷದ ನಾಯಕರಾದ ಸನ್ಮಾನ್ಯ ಯತ್ನಾಳ್ ರವರು ವಿರೋಧಿ ಗುಂಪನ್ನು ಕಟ್ಟಿಕೊಂಡು ಬಹಿರಂಗವಾಗಿ ರಾಜ್ಯದ ಬಿಜೆಪಿ ನಾಯಕರ ಎದುರು ಭಿನ್ನಮತವನ್ನು ಪ್ರಾರಂಭ ಮಾಡಿದ್ದಾರೆ. ಒಂದು ಹಂತದ ಸಭೆ ನಡೆದಿದೆ. ಅನೇಕ ನಾಯಕರುಗಳು ಭಾರತೀಯ ಜನತಾ ಪಕ್ಷವನ್ನು ವಿಭಜನೆ ಮಾಡಲಿಕ್ಕೆ ಮಾಡ್ತಿರುವಂತಹ ಹುನ್ನಾರ, ಇದರಿಂದ ಕಂಗೆಟ್ಟಂತಹ ಬಿಜೆಪಿ, ಎನ್ಡಿಎ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಸೇರಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ಆದರೂ ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂಥ ನಿಶ್ಚಯ ಮಾಡಿ, ಅವರಿಗೆ ಗೊತ್ತಿದೆ ವಿರೋಧ ಪಕ್ಷಗಳ ಯಾವುದು ಸರ್ಕಾರಗಳಿವೆಯೋ, ಎನ್ಡಿಎ ತರ ಸರ್ಕಾರಗಳು ಈ ದೇಶದಲ್ಲಿ ಯಾವುದಿದೆಯೋ ಅದನ್ನೆಲ್ಲ ದುರ್ಬಲಗೊಳಿಸಬೇಕು ಅನ್ನುವಂಥ ಹುನ್ನಾರ. ನೀವು ದಿಲ್ಲಿಯಲ್ಲಿ ಸರ್ಕಾರವನ್ನು ನೋಡಿದ್ದೀರಿ. ಕೇಜ್ರಿವಾಲ್ ಮುಖ್ಯಮಂತ್ರಿಯನ್ನ ಜೈಲಿಗೆ ಕಳಿಸ್ತಾರೆ. ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ಅವರನ್ನ ಜೈಲಿಗೆ ಕಳಿಸ್ತಾರೆ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಸರ್ಕಾರವನ್ನು ದುರ್ಬಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೆರೆಯ ರಾಜ್ಯ ಕೇರಳದಲ್ಲಿ ಕೂಡ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಅನ್ನುವಂತಹ ಹುನ್ನಾರವನ್ನು ಹೂಡಿದ್ದಾರೆ. ಅಂತೂ ಎನ್ಡಿಎ ತರ ಸರ್ಕಾರಗಳು ಈ ರಾಜ್ಯದಲ್ಲಿ ಇರಬಾರ್ದು. ಎಲ್ಲರೂ ಕೂಡ ಎನ್ಡಿಎ ಅಣತಿಯಂತೆ ನಡೆಯಬೇಕು. ಅವರ ಏನು ದೌರ್ಜನ್ಯ ಇದೆಯೋ ಅದಕ್ಕೆ ಸರಿಯಾಗಿ ಹೊಂದಿಕೊಂಡು ಹೋಗಬೇಕು ಅನ್ನುವಂತಹ ವಿಚಾರವನ್ನ ಇವತ್ತು ಎನ್ಡಿಎ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ಸ್ವಚ್ಛ ಆಡಳಿತವನ್ನು ಕೊಡ್ತಾ ಇರುವಂತಹ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೇ ಹಗರಣದಲ್ಲಿ ಕೂಡ ಸಿಲುಕಿದವರಲ್ಲ, ಯಾವುದೇ ಹಗರಣವನ್ನು ಮಾಡಿದವರಲ್ಲ, ಸ್ವಚ್ಛ ರಾಜಕೀಯ ಮಾಡಿದವರು. ಅವರ ಮುಖಕ್ಕೆ ಮಸಿ ಬಳಸಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ಇವತ್ತು ಹಮ್ಮಿಕೊಂಡು ಕರ್ನಾಟಕದಲ್ಲಿ ಕೂಡ ರಾಜ್ಯಪಾಲರನ್ನ ಕೇಂದ್ರದ ಕೈಗೊಂಬೆಯಾಗಿ ಮಾಡಿಕೊಂಡು ರಾಜ್ಯಪಾಲರು ಇವತ್ತು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಬಹುಶಃ ಇದು ಯಾವುದೇ ಒಂದು ತನಿಖಾ ತಂಡ ರಚಿಸಿ ಆ ತನಿಖಾ ತಂಡದವರು ಮಾಡಿದಂತಹ ಒಂದು ಆರೋಪ ಅಲ್ಲ. ಕೇವಲ 3 ಜನ ಪ್ರೈವೇಟ್ ಖಾಸಗಿ ವ್ಯಕ್ತಿಗಳು, ಬಿಜೆಪಿ ಏಜೆಂಟ್ಗಳು, ಅದರಲ್ಲಿ ಕೂಡ ತಮಗೆ ಒಬ್ಬರಿಗೆ ಗೊತ್ತಿದೆ, ಅವರಿಗೆ ಇವತ್ತು ಹೈಕೋರ್ಟ್ ಛೀಮಾರಿ ಆಗಿದೆ. ಆ ಒಬ್ಬ ಕಾರ್ಯಕರ್ತನಿಗೆ ಛೀಮಾರಿ ಹಾಕಿದೆ. ಇವತ್ತು ಬ್ಲ್ಯಾಕ್ ಮೇಲರಿಗೆ ಛೀಮಾರಿ ಹಾಕಿದಂತಹ ಪ್ರಸಂಗವನ್ನು ತಾವೆಲ್ಲ ನೋಡಿದ್ದೀವಿ. ಇಂಥವರು ಸೇರಿಕೊಂಡು ರಾಜ್ಯಪಾಲರಿಗೆ ಒಂದು ಅರ್ಜಿಯನ್ನು ಕೊಡ್ತಾರೆ. ಅದು ಏನು ಅರ್ಜಿ? ಲೋಕಾಯುಕ್ತ ಕೊಟ್ಟದಲ್ಲ, ಸಿಬಿಐ ಕೊಟ್ಟದಲ್ಲ, ತನಿಖಾ ಸಂಸ್ಥೆಗಳು ಕೊಟ್ಟದಲ್ಲ, ಯಾರು ಕೊಟ್ಟದಲ್ಲ. 3 ಜನ ಖಾಸಗಿ ವ್ಯಕ್ತಿಗಳು ಕೊಟ್ಟಂತಹ ಅರ್ಜಿಗೆ 1 ವಾರದೊಳಗೆ ಸಿಎಂಗೆ ನೋಟಿಸ್ ಕೊಡ್ತಾರೆ ಗವರ್ನರ್. 11 ತಿಂಗಳಿಂದ ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತ ಕೊಟ್ಟಂತಹ ವರದಿಗೆ ಇನ್ನೂ ಕೂಡ ಪರ್ಮಿಷನ್ ಲಭಿಸುವುದಿಲ್ಲ. ನಿರಾಣಿ ಅವರಿಗೆ ಪರ್ಮಿಷನ್ ಲಭಿಸುವುದಿಲ್ಲ. ಭಾರತೀಯ ಜನತಾ ಪಕ್ಷದ ಭ್ರಷ್ಟ ನಾಯಕರುಗಳಿಗೆ ಇವತ್ತು ಪರ್ಮಿಷನ್ ಲಭಿಸುವುದಿಲ್ಲ. ಮುಖ್ಯಮಂತ್ರಿಗಳಿಗೆ 7 ದಿನಗಳ ಒಳಗಾಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಂತ ಕೇಂದ್ರ ಸರ್ಕಾರದ ಕೈಗೊಂಬೆ ರಾಜ್ಯಪಾಲರಿಗೆ ಇವತ್ತು ಧಿಕ್ಕಾರ. ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಪಾಲರನ್ನು ವಾಪಸ್ ಕರೆಸಬೇಕು. ಇಂತಹ ಪಕ್ಷಪಾತಿ ಮತ್ತು ಕೇಂದ್ರದ ಕೈಗೊಂಬೆ ಆಗಿರುವಂತಹ ಪ್ರಧಾನಿ ಮತ್ತು ಗೃಹ ಸಚಿವರ ಕೈಗೊಂಬೆ ಗುಜರಾತಿನ ವ್ಯಾಪಾರಿ ಸನ್ಮಾನ್ಯ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಕೂಡಲೇ ಕೇಂದ್ರ ಸರ್ಕಾರ ವಾಪಸ್ ಕರೆಸಿಕೊಳ್ಬೇಕು. ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಕನ್ನಡಿಗರ ಮಾನಹಾನಿ ಮಾಡಲಿಕ್ಕೆ ಹೊರಟಂತಹ ಕೇಂದ್ರ ಸರ್ಕಾರ, ಅವರ ಮುಖಾಂತರ ಗವರ್ನರ್ ಅವರು ರಾಜೀನಾಮೆ ಕೊಡಬೇಕು ಅಥವಾ ಕೇಂದ್ರ ಸರ್ಕಾರವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾವಿವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರ ಪರವಾಗಿ ನಾವಿವತ್ತು ಎಲ್ಲ ಜಿಲ್ಲೆಯ ಕಾರ್ಯಕರ್ತರು ಆಗಮಿಸಿದ್ದಾರೆ. ತಮಗೆಲ್ಲರಿಗೂ ಇಲ್ಲಿ ಆಗಮಿಸಿದಂತಹ ಪಕ್ಷದ ನಾಯಕರಿಗೆ ತಮಗೆಲ್ಲರಿಗೂ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಕೇಂದ್ರ ಸರ್ಕಾರದ ಈ ಧೋರಣೆಗೆ ಜಿಲ್ಲಾ ಕಾಂಗ್ರೆಸ್ ಖಂಡಿಸುತ್ತದೆ.
ಕೇಂದ್ರ ಸರ್ಕಾರದ ಜನವಿರೋಧಿ ಧೋರಣೆಗೆ ಧಿಕ್ಕಾರ ಧಿಕ್ಕಾರ. ಬಂಧುಗಳೇ, ಕರ್ನಾಟಕದ ರಾಜ್ಯಪಾಲರನ್ನು ಹಿಂದಕ್ಕೆ ಕರೆಸಬೇಕು ಅಂತ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಪ್ರತಿಭಟನೆ ಉದ್ದೇಶ ಇರುವಂತದ್ದು ಗವರ್ನರ್ ಅನ್ನ ಹಿಂದಕ್ಕೆ ಕಳಿಸಬೇಕು, ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಅನ್ನ ಹಿಂದಕ್ಕೆ ಪಡೆಯಬೇಕು. ಇಲ್ಲದೇ ಇದ್ರೆ ರಾಜ್ಯಪಾಲರ ಮನೆಗೆ ಮುತ್ತಿಗೆ ಆಗ್ತೇವೆ ಅಂತ ಹೇಳುವ ಸಂದೇಶವನ್ನು ಕೊಡಲಿಕ್ಕೆ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಹಿರಿಯ ವಿಧಾನ ಪರಿಷತ್ ಶಾಸಕರಾದಂಥ ಮತ್ತು ಈ ಒಂದು ಪ್ರತಿಭಟನೆಯ ನಮ್ಮ ಉಸ್ತುವಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಕಾಶ್ ರಾಥೋಡ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಮನಾಥ ರಾಯ್, ನಮ್ಮ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರಾದ ರಮನಾಥ ರಾಯ್ ಅವರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು, ವಿಧಾನ ಪರಿಷತ್ನ ಸದಸ್ಯರಾದ ಐವಾನ್ ಡಿಸೋಜ ಅವರು ಮತ್ತು ಲೋಕಸಭಾ ಅಭ್ಯರ್ಥಿಯಾದ ಪದ್ಮರಾಜ್ ಅವರು ಮತ್ತು ಎಲ್ಲ ಶಾಸಕ ಮಿತ್ರರು, ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ರಾಜ್ಯಪಾಲರು ಅಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ. ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ, ಜನಪ್ರಿಯ ಮುಖ್ಯಮಂತ್ರಿ, ಈ ರಾಜ್ಯಕ್ಕೆ ಕೊಟ್ಟಂತ ಹಲವಾರು ಯೋಜನೆಗಳು, ಈ ಜನರ ಅಭಿವೃದ್ಧಿಗಾಗಿ, ಬಡವರಿಗಾಗಿ ಕೊಟ್ಟಂತ ಮುಖ್ಯಮಂತ್ರಿಯವರನ್ನ ಕಳಂಕಕ್ಕೆ ತೆರೆಯೋದಕ್ಕೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ಇವತ್ತು ಅಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ. ಯಾವುದೇ ಆಧಾರ, ಯಾವುದೇ ಒಂದು ಆಯೋಗ ರಚನೆ, ಯಾವುದೇ ತನಿಖೆ ರಚನೆ ಆಗದೆ ಇವತ್ತು ಮೂಡಾ ಪ್ರಕರಣದಲ್ಲಿ ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಇವತ್ತು ಅವರು ಒಂದು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ಪ್ರಕರಣ ಇಲ್ಲಿವರೆಗೂ ದಾಖಲಾಗಿಲ್ಲ. ಈ ಮೂಡಾ ಪ್ರಕರಣದಲ್ಲಿ ಅವರು ಯಾವುದೇ ದಸ್ತಖತ್ ಹಾಕಿಲ್ಲ, ಅವರು ಯಾವುದೇ ಸಹಿ ಮಾಡಿಲ್ಲ, ಅವರು ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ. ಆದರೂ ಮುಖ್ಯಮಂತ್ರಿಗಳಿಗೆ ಕೇವಲ ರಾಜಕೀಯ ಪ್ರೇರಿತವಾಗಿ ಒಂದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಈ ಸಂವಿಧಾನದ ಪದವನ್ನು ಅಲಂಕರಿಸಿದಂಥ ಘನತೆವೆತ್ತ ರಾಜ್ಯಪಾಲರು ನಮ್ಮ ರಾಜ್ಯದ ಜನರಿಗೆ ಅಪಮಾನ ಮಾಡಿದ್ದಾರೆ, ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಇದಕ್ಕೆ ನಾವು ಕಾಂಗ್ರೆಸ್ ಪಕ್ಷದವರು ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ನಾವು ಸಾಂಕೇತಿಕವಾಗಿ ಇವತ್ತು ನಾವು ಮಾಡ್ತಾ ಇದ್ವಿ. ಮಂಗಳೂರಲ್ಲಿನೂ ಕೂಡ ಇವತ್ತು ಮಾಡ್ತಾ ಇದ್ವಿ. ಇವತ್ತು ಒಂದು ಸಂದೇಶ ಕಳಿಸಬೇಕಾಗಿದೆ. ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಈ ಘನವೆತ್ತ ರಾಜ್ಯಪಾಲರನ್ನು ದುರುಪಯೋಗ ಮಾಡಿ ಯಾವ್ದ್ಯಾವ್ದು ಕಾಂಗ್ರೆಸ್ ಏತರ ಸರ್ಕಾರ ಇದೆ ಅದನ್ನ ದುರ್ಬಲಗೊಳಿಸಬೇಕು, ಅದನ್ನ ದುರ್ಬಲಗೊಳಿಸಿ ಅಲ್ಲಿ ಅಸ್ಥಿರತೆಯನ್ನು ಮಾಡಬೇಕು ಅಂತೇಳಿ ಈ ಸರ್ಕಾರ, ಬಿಜೆಪಿಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದಕ್ಕೆ ನಾವು ಕಾಂಗ್ರೆಸ್ ಪಕ್ಷದವರು ಇವತ್ತು ಉತ್ತರ ಕೊಡಬೇಕಾಗಿದೆ. ಇವತ್ತು ಈ ಅಸಂವಿಧಾನಿಕ ವರ್ತನೆ, ಈ ರಾಜ್ಯಪಾಲರಗಳ ದುರುಪಯೋಗ, ಸಿಬಿಐ, ಐಟಿ ಮತ್ತು ಇಡಿ ದುರುಪಯೋಗ ಮಾಡಿ ಯಾವುದು ಸರ್ಕಾರಗಳು ರಚನೆ ಆಗಿದ್ದೆ ಚುನಾವಣೆಯಲ್ಲಿ ಅದನ್ನು ಅಸ್ಥಿರಗೊಳಿಸೋದಕ್ಕೆ ಹೊರಟಿದ್ದಾರೆ. ಆಪರೇಷನ್ ಕಮಲ ಮಾಡ್ತಾರೆ, ಇಡಿ ಮತ್ತು ಸಿಬಿಐ ದುರುಪಯೋಗ ಮಾಡ್ತಾರೆ, ಮತ್ತೆ ರಾಜ್ಯಪಾಲರನ್ನ ದುರುಪಯೋಗ ಮಾಡಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ ತರಬೇಕು ಅಂತ ಬಿಜೆಪಿ ಸರ್ಕಾರ ಹುಟ್ಟಿ ಇವತ್ತು ನಡೆತ ಮಾಡ್ತಾ ಇದೆ. ಇದಕ್ಕೆ ನಾವು ಎಲ್ಲರೂ ಇವತ್ತು ಉತ್ತರ ಕೊಡಬೇಕಾಗಿದೆ.
ಮುಂದಿನ ದಿನಗಳಲ್ಲಿ ಸಾಕಷ್ಟು ಮತ್ತೆ ಪ್ರತಿಭಟನೆಗಳನ್ನು ನಾವು ಮಾಡಬೇಕಾಗಿದೆ, ಜನರ ಮಧ್ಯೆ ಹೋಗಬೇಕಾಗಿದೆ, ಪ್ರತಿಯೊಂದು ಅಸೆಂಬ್ಲಿ ಮತಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡಬೇಕಾಗಿದೆ. ಇವತ್ತು ರಾಜ್ಯ ಸರ್ಕಾರದ ಇದು ಕೇಂದ್ರದಲ್ಲಿ ನಮ್ಮ ಶಾಸಕಾಂಗದ ಪಕ್ಷ ನಾವು ಗುರುವಾರ ಸೇರ್ತಾ ಇದ್ದೀವಿ. ಎಲ್ಲ ಶಾಸಕ ಮಿತ್ರರು ಸೇರಿ ನಾವು ಏನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲವನ್ನು ಕೊಟ್ಟಿದ್ದೀವಿ. ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯ ಜೊತೆಗಿದೆ. ಕಾಂಗ್ರೆಸ್ಸಿನ ಹೈಕಮಾಂಡ್ ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಪರವಾಗಿದೆ. ಈ ಅಸಂವಿಧಾನ ನಡಿಗೆಯನ್ನು ನಾವು ಖಂಡಿಸ್ತೀವಿ ಮತ್ತು ಇವತ್ತು ರಾಜ್ಯಪಾಲರು ತಮ್ಮ ನಡೆಯನ್ನು ಸರಿ ಮಾಡಬೇಕು, ಇಲ್ಲ ಅಂದ್ರೆ ಇವರಿಗೆ ವಾಪಸ್ ಕಳಿಸ್ಬೇಕು ಅಂತ ರಾಷ್ಟ್ರಪತಿಗಳಿಗೆ ಕೂಡ ಮನವಿ ಮಾಡುವಂತ ಪ್ರಸಂಗ ಕಾಂಗ್ರೆಸ್ ಪಕ್ಷಕ್ಕೆ ಬರಬಾರದು ಅಂತೇಳಿ ಮಾನ್ಯ ರಾಜ್ಯಪಾಲರಿಗೆ ನಾವು ಇವತ್ತು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡಬೇಕಾಗಿದೆ. ಅದಕ್ಕೆ ತಾವು ಎಲ್ಲರೂ ಮಂಗಳೂರಿನ ಪ್ರಬುದ್ಧ ಮತದಾರರು, ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು, ಇವತ್ತು ನಮ್ಮ ಜವಾಬ್ದಾರಿ ಇದೆ. ಪ್ರಜಾಪ್ರಭುತ್ವ ಕೊಲೆ ಆಗ್ತಾ ಇದೆ, ಸಂವಿಧಾನದ ಕೊಲೆ ಆಗ್ತಾ ಇದೆ. ಸಂವಿಧಾನವನ್ನು ತೆಗೆಯುವಂತ ಪ್ರಯತ್ನ ಇವತ್ತು ಬಿಜೆಪಿ ಮಾಡ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಈ ಅಸಂವಿಧಾನಿಕ ಏನು ನಡವಳಿಕೆ ಇದೆ ಅದನ್ನ ಖಂಡಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ, ಈ ಪ್ರತಿಭಟನೆ ಇನ್ನು ಜಾರಿ ಇದೆ, ಇನ್ನು ಹಾಗೆ ಮುಂದುವರಿತದೆ. ಎಲ್ಲಿವರೆಗೂ ರಾಜ್ಯಪಾಲರು ಅದನ್ನ ವಾಪಸ್ ತಗೊಳ್ಳೋದಿಲ್ಲ, ಆ ಒಂದು ಪ್ರಾಸಿಕ್ಯೂಷನ್ ವಾಪಸ್ ತಗೊಳ್ಳೋದಿಲ್ಲ, ಅಲ್ಲಿವರೆಗೂ ಈ ಹೋರಾಟ ನಾವು ಮಾಡಬೇಕಾಗಿದೆ. ಈ ಸಂದೇಶ ಇವತ್ತು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರವರ ಅವರ ಒಂದು ನಿರ್ದೇಶನದಂತೆ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಾವೆಲ್ಲರೂ ಮತ್ತೆ ಹೋರಾಟ ಆಗಬೇಕು. ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ 136 ಸ್ಥಾನಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಒಂದು ಸರ್ಕಾರವನ್ನು ನಾವು ರಚನೆ ಮಾಡಿದ್ದೀವಿ. ಬಿಜೆಪಿಯ ಭ್ರಷ್ಟಾಚಾರದ ವಿರುದ್ಧ ನಾವು ಇವತ್ತು ಜನರ ಆಶೀರ್ವಾದವನ್ನು ಪಡೆದಿದ್ವಿ. ಅದಕ್ಕೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಈ ಪ್ರತಿಭಟನೆ ಮುಂದುವರಿಬೇಕು. ಎಲ್ಲಿವರೆಗೂ ರಾಜ್ಯಪಾಲರು ಈ ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನ್ ತೆಗೆದು ವಾಪಸ್ ತಗೊಳ್ತಾರೆ ಅಲ್ಲಿವರೆಗೂ ನಾವು ಮಾಡ್ತೀವಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತೆ ತಮಗೆಲ್ಲರಿಗೂ ವಂದಿಸಿ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದೀರಿ. ತಾವು ಕಡಿಮೆ ಸಮಯದಲ್ಲೇ ಇಷ್ಟು ಒಂದು ಬಿಸಿಲಿದ್ರು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದೀರಿ. ತಮಗೆಲ್ಲ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭಾಷಣಗಳು ಬಹಳ ಸೀಮಿತವಾಗಿವೆ. ನಾನು ಭಾಷಣ ಆದಮೇಲೆ ರಮನಾಥ್ ರೈ ಅವರು ಮಾತಾಡ್ತಾರೆ, ಮತ್ತು ಅಶೋಕ್ ರೈ ಅವರು ಮಾತಾಡ್ತಾರೆ, ಮತ್ತಿಗೆ ಇಲ್ಲಿಗೆ ಇವತ್ತಿನ ಸಭೆ ಮುಗಿಯುತ್ತದೆ. ಹಾಗಾಗಿ ಈ ಒಂದು ಸಭೆಯ ಪ್ರಮುಖ ಉದ್ದೇಶ ಇರುವಂತಹದ್ದು ಈಗಾಗಲೇ ಚಾವರ್ ಚಂದ್ ಗೈಲೋಟ್ ಎಂದರು ಗೆಲೋಟ್ ಗೌಲೋಟ್ ಎಂದವರು ಗೆಲೋಟ್ ಯು ಗೆಟ್ ಔಟ್, ಗೆಲೋಟ್ ಯು ಗೆಟ್ ಔಟ್. ಅವರು ಹಿಂದೆ ಹೋಗ್ಬೇಕು. ಇನ್ನೊಂದು ಏನು ಮಾಡಬೇಕು, ಒಂದು ವೇಳೆ ಅವರು ಹಿಂದಕ್ಕೆ ಕರೆಸದೇ ಇದ್ರೆ, ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸದೇ ಇದ್ರೆ, ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ ಅಂತ ಹೇಳುವುದನ್ನ ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಮುಂದಿನ ಹೋರಾಟ ಚಲೋ ಗವರ್ನರ್ ಆಫೀಸ್, ಮುಂದಿನ ಹೋರಾಟ ಏನು, ಗವರ್ನರ್ ಆಫೀಸ್ ಚಲೋ, ಮುಂದಿನ ಹೋರಾಟ ಗವರ್ನರ್ ಆಫೀಸ್ ಚಲೋ, ರಾಜಭವನ ಚಲೋ ಮಾಡ್ತಾ ಇದ್ದೇವೆ, ಮುತ್ತಿಗೆ ಆಗ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ದೇಶದ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನದ ಅಡಿಯಲ್ಲಿ ಆಯ್ಕೆಗೊಂಡಿರ್ತಕ್ಕಂಥ ಗವರ್ನರ್ ಇವತ್ತು ಕಾನೂನಿಗೆ ವಿರುದ್ಧವಾಗಿ ನಡೆಯುತ್ತಾರೆ. ಯಾವುದೇ ಕೇಸ್ ಇಲ್ಲದೆ, ಯಾವುದೇ ವಿಚಾರ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಬಿಜೆಪಿಯ ಕೈಗೊಂಬೆಯಾಗಿ
ಇಡೀ ಗವರ್ನರ್ ಆಫೀಸ್ ರಾಜಭವನವನ್ನು ಬಿಜೆಪಿಯ ಕಚೇರಿಯಾಗಿ ಪರಿವರ್ತನೆ ಮಾಡಿದಂತ ತಾವರ್ ಚಂದ್ ಗೆಲಾಟ್, ಯು ಗೆಟ್ ಔಟ್, ಯು ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್, ರಾಜ್ಯಪಾಲ ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಅವರು ಇಲ್ಲಿ ಬಿಟ್ಟು ಹೋಗಲೇಬೇಕು. ಯಾಕಂತ ಹೇಳಿದ್ರೆ ನಮಗೆ ಕಾನೂನಿನ ಮೇಲೆ ನಂಬಿಕೆ ಇದೆ, ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇದೆ. ಸಿದ್ದರಾಮಯ್ಯನವರಾಗಲಿ ಅವರ ಸಚಿವರ ಸಂಪುಟದವರಾಗಲಿ ಮೂಢ ಹಗರಣದಲ್ಲಿ ಯಾವುದೇ ತಪ್ಪನ್ನ ಮಾಡಿಲ್ಲ, ಯಾವುದೇ ವಿಚಾರಕ್ಕೆ ಕೈ ಹಾಕಿಲ್ಲ. ಇವತ್ತು ಗವರ್ನರ್ ಅವರು 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಸಿದ್ದರಾಮಯ್ಯರಿಗೆ ನೋಟಿಸ್ ಕೊಡ್ತಾರೆ ಮತ್ತು ಅವರಿಗೆ ಸ್ಯಾಂಕ್ಷನ್ ಅನ್ನ ಕೊಡ್ತಾರೆ. ಸ್ಯಾಂಕ್ಷನ್ ಕೊಡುವಾಗ ಏನು ಹೇಳ್ತಾರೆ, ಯಾವುದೇ ಗವರ್ನರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡಬೇಕಾಗಿದ್ರೆ ಅವರು ಮಾಡಿದ ತಪ್ಪನ್ನ ಹೇಳಬೇಕು, ಅದಕ್ಕೆ ದಾಖಲೆ ಕೊಡಬೇಕು. ಯಾವುದೂ ಇಲ್ಲ, ಅವರು ಯಾವುದು ದಸ್ಕತ್ ಹಾಕಿಲ್ಲ, ಅವರ ಕಾಲದಲ್ಲಿ ಏನೂ ನಡೆದಿಲ್ಲ, ಅವರು ಜಾಗ ಪಡೆದಿಲ್ಲ, ದುಡ್ಡಿನ ವ್ಯವಹಾರ ಆಗಿಲ್ಲ. ಅದು ಇದ್ರೂ ಕೂಡ 17A ಹೇಗೆ ಅಪ್ಲೈ ಆಗ್ತದೆ ಸ್ವಾಮಿ? 17A ಅಲ್ಲಿ ಸ್ಯಾಂಕ್ಷನ್ ಕೊಡೋದು ಹೇಗೆ ಸಾಧ್ಯ? ಇದು ಬಿಜೆಪಿಯ ಮನೆ ಅಲ್ಲ, JDS ನ ಮನೆ ಅಲ್ಲ, ಇದು ಸಂವಿಧಾನಬದ್ಧವಾಗಿ ರಚನೆಯಾದಂತಹ ಸರ್ಕಾರ. 136 ಪ್ಲಸ್ 2 138 ಶಾಸಕರುಗಳು ಜನರಿಂದ ಆಯ್ಕೆಯಾಗಿ ಬಂದು ರಚನೆ ಮಾಡಿದಂತಹ ಸರ್ಕಾರ. ಆ ಸರ್ಕಾರದ ಮುಖ್ಯಮಂತ್ರಿಯೇ ಸನ್ಮಾನ್ಯ ಸಿದ್ದರಾಮಯ್ಯನವರು. ರಾಜ್ಯಪಾಲರಿಗೆ ನೀವು ಗುಜರಾತ್ನಿಂದ ಇಲ್ಲಿ ವ್ಯವಹಾರ ಮಾಡಿಕೊಂಡು ಬಂದವರಲ್ಲ, ಇದು ಸಂವಿಧಾನಬದ್ಧವಾದಂತಹ ಸರ್ಕಾರ. ಈ ಸರ್ಕಾರ ಅಲ್ಲಾಡಿಸಲಿಕ್ಕೆ ನಿಮ್ಮ ಕನಸಿನಲ್ಲಿಯೂ ಆಗೋದಿಲ್ಲ. ಬಿಜೆಪಿಯವರು ಕನಸು ಕಾಣ್ತಾ ಇದ್ದಾರೆ, ನಾವು ಸಿದ್ದರಾಮಯ್ಯನವರ ಏನಾದ್ರೂ ಇಮೇಜ್ಗೆ ಧಕ್ಕೆ ತಂದ್ರೆ, ಸಿದ್ದರಾಮಯ್ಯನವರ ಗೌರವಕ್ಕೆ ಚ್ಯುತಿ ತಂದ್ರೆ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಹುದು. ಇದು ಕನಸಿನ ಮಾತು. ಸಿದ್ದರಾಮಯ್ಯನವರ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ದೇಶದ ರಾಜ್ಯದ ಎಲ್ಲಾ ಜನರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಕೊಟ್ಟಂತಹ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಕ್ಕೆ ಸೇರಿದಂತವರು. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಕ್ಕೆ ಸೇರ್ತಕ್ಕಂಥವರು. ಸಮಾಜದ ಕಟ್ಟ ಕಡೆಯ ಜನರ ಹಸಿವಿನ ನೋವನ್ನು ಕಂಡಂತವರು. ಅದಕ್ಕೋಸ್ಕರ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಂತವರು. 5 ಗ್ಯಾರಂಟಿಗಳನ್ನ ಜಾರಿಗೆ ತಂದ ಕಾರಣಕ್ಕಾಗಿ ಬಿಜೆಪಿ ಮತ್ತು JDSಗೆ ಬಡವರಿಗೆ ಕೊಟ್ಟಂತ ಏನು ಸಾಮಾಜಿಕ ನ್ಯಾಯ ಇದೆ ಅದರ ಬಗ್ಗೆ ಅಸೂಯೆ ಇದೆ. ಅದಕ್ಕೋಸ್ಕರ ಇವತ್ತು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯರವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಅವರಿಗೆ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಕನಸನ್ನ ಕಾಣ್ತಾ ಇದ್ದಾರೆ. ಇದು ಬಿಜೆಪಿ ಅವರಿಗೆ ಜನರಿಂದ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಗವರ್ನರ್ನ ಉಪಯೋಗ ಮಾಡಿ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತೇಳಿ ಏನು ತೀರ್ಮಾನ ಮಾಡಿದ್ದೀರಿ, ಇದು ನಿಮ್ಮ ಕನಸು ಹೊರತು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಇರ್ತದೆ, ಮತ್ತೆ ಮುಂದೆ 5 ವರ್ಷಕ್ಕೆ ಸಿದ್ದರಾಮಯ್ಯನವರು ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತರುವಂತ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ, ಜನರ ಪರವಾಗಿರುವಂತವರು, ಹಸುವಿನ ಬಗ್ಗೆ ತನ್ನದೇ ಆದ ಧೋರಣೆ ಇಟ್ಟುಕೊಂಡವರು, ಈ ರಾಜ್ಯದ ಸರ್ವಾಂಗೀಣ ಜನರ 6.5 ಕೋಟಿ ಜನರ ಅಭ್ಯುದಯಕ್ಕಾಗಿ ದುಡಿದಂತವರು. ಹಾಗಾಗಿ ಇವತ್ತು ಅವರ ಮೇಲೆ ಸುಳ್ಳು ಕೇಸನ್ನು ಹಾಕಿದ್ದೀರಿ, ಅವರ ಮೇಲೆ ಸುಳ್ಳು ಕೇಸನ್ನು ಹಾಕಿ ಪಾದಯಾತ್ರೆ ಮಾಡಿದ್ದೀರಿ. ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ, HD ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತದವರು ನಮಗೆ ಅವರ ಮೇಲೆ ಕೇಸನ್ನು ದಾಖಲು ಮಾಡಿ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರಲ್ಲ, ಅದನ್ನು ಯಾಕೆ ನೀವು ಗುಂಡೆ ಅಡಿಯಲ್ಲಿ ಇತ್ತು ಕೂತಿದ್ದೀರಿ? ರಾಜ್ಯಪಾಲ ತಾವರ್ ಚಂದ್ ಗೆಲಾಟ್ ಅದು ಯಾಕೆ ನೀವು ಸ್ಯಾಂಕ್ಷನ್ ಕೊಡ್ಲಿಲ್ಲ? ಮೊಟ್ಟೆಯಿಂದ ತುಟ್ಟು ಹೊಡೆದಂತ ಚೊಲ್ಲೆ, ಏನು ಚೊಲ್ಲೆ ಅವರು? ಶಶಿಕಲಾ ಚೊಲ್ಲೆ. ಬಡವರಿಗೆ ಕೊಡುವ ಮೊಟ್ಟೆಯಲ್ಲಿ ದುಡ್ಡು ತಿಂದು ಲೋಕಾಯುಕ್ತದವರು ತನಿಖೆ ಮಾಡಿ ಮೊಟ್ಟೆಯಲ್ಲಿ ದುಡ್ಡು ತಿಂದಿದ್ದಾರೆ.
ಅವರ ವಿರುದ್ಧ ಕೇಸ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂದ್ರೆ ಗೆಹ್ಲೋಟ್ ಅವರು ಗುಡ್ಡೆ ಅಡಿಯಲ್ಲಿ ಹಾಕಿ ಕೂತಿದ್ದಾರೆ. ಅಲ್ಲಿ ನಿರಾಣಿ ಅವರು ನಿರಾಣಿ ಅವರು ಮುರುಗೇಶ್ ನಿರಾಣಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ಅವರಿಗೆ ಎಷ್ಟು ಸ್ಯಾಂಕ್ಷನ್ ಕೊಡಿ ಅಂದ್ರೆ ಗುಂಡೆ ಅಡಿಯಲ್ಲಿ ನಿಂತು ಕೂತಿದ್ದೀರಿ. ಅದೇ ರೀತಿ ಯಾರೋ ಜನಾರ್ದನ್ ರೆಡ್ಡಿ ಎಲ್ಲ ಗಣಿಯನ್ನ ಲೂಟಿ ಮಾಡಿ ದೇಶದ ಸಂಪತ್ತನ್ನ ಲೂಟಿ ಮಾಡಿದಂತ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಸ್ಯಾಂಕ್ಷನ್ ಕೊಡಿ ಅಂದ್ರೆ ಕುಂಡೆಡಿಯಲ್ಲಿ ಹಾಕಿ ಕೂತಿದ್ದೀರಿ. ನಿಮ್ಮ ಕುಂಡೆಯನ್ನ ನಾವು ಬಿಸಿ ಮಾಡ್ತೇವೆ, ಆ ಕುಂಡೆಯನ್ನ ಬಿಸಿ ಮಾಡ್ತೇವೆ. ಗವರ್ನರ್, ಇವು ಮರ್ಯಾದೆಯಿಂದ ನಿಮ್ಗೆ ಆತ್ಮಗೌರವ ಮರ್ಯಾದೆ ಇದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ತಲೆದಿಂಪು ಮತ್ತು ಬೆಡ್ಶೀಟ್ ಇಟ್ಕೊಂಡು ಗವರ್ನರ್ ಆಫೀಸಿಂದ ಚಲೋ ಗವರ್ನರ್ ನೀವು ದುಡಿಬೇಕು. ನಿಮ್ಮಂತ ಒಬ್ಬ ಕಳ್ಳ, ನಿಮ್ಮಂತ ಒಬ್ಬ ಫ್ರಾಡ್, ನಿಮ್ಮಂತ ಒಬ್ಬ ಕಳ್ಳ, ನಿಮ್ಮಂತ ಒಬ್ಬ ಫ್ರಾಡ್ ರಾಜ್ಯದಲ್ಲಿ ಯಾರು ರಾಜ್ಯಪಾಲರು ಇಲ್ಲ ದೇಶದಲ್ಲಿ. ನೀವೊಬ್ಬ ಕುತಂತ್ರಿ, ನೀವೊಬ್ಬ ಜನ ವಿರೋಧಿ, ನೀವೊಬ್ಬ ಸಂವಿಧಾನದ ವಿರೋಧಿ. ಸಂವಿಧಾನವನ್ನು ತಿಳಿಯದೆ ಯಾವುದೇ ಪರಾಮರ್ಶೆ ಮಾಡದೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸರ್ಕಾರ ಅಲ್ಲಾಡಿಸಿಗೆ ನೋಡ್ತಿರಲ್ಲ, ಇದು ನಿಮ್ಮ ಮೂರ್ಖತನದ ಪರಮಾವಧಿ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ, ಸದೃಢವಾಗಿದೆ. ಈ ಪಕ್ಷ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಎಲ್ಲ ಮಂತ್ರಿಮಂಡಲ ಸದಸ್ಯರಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ಗೆ ಇದು ಕೊನೆಯ ಕಾಲ, ಕನಸು ನೆನಸಾಗುವುದಿಲ್ಲ ಅಂತೇಳಿ ಮಾತನ್ನು ಹೇಳಿ ಈ ಒಂದು ಗೆಲೋಟ್ ಗೆಟ್ ಲಾಸ್ಟ್, ಮಿಥುನ್ ಹೇಳ್ತಾರೆ ಗೆಲೋಟ್ ಗೆಟ್ ಲಾಸ್ಟ್, ಮೊದಲು ಹೋಗಿ ಮತ್ತೆ ಮಾತಾಡಿ ಅಂತೇಳಿ ಮಾತನ್ನು ಹೇಳ್ತಾ, ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಸಿದ್ದರಾಮಯ್ಯನವರು 6.5 ಕೋಟಿ ಜನರ ನಾಯಕರು, ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಾಯಕರು. ಬೋಲೋ ಸಿದ್ದರಾಮಯ್ಯ ಕಿ, ಬೋಲೋ ಸಿದ್ದರಾಮಯ್ಯ ಕಿ, ಬೋಲೋ ಡಿ.ಕೆ. ಶಿವಕುಮಾರ್ ಕಿ, ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ಮಲ್ಲಿಕಾರ್ಜುನ ಖರ್ಗೆ ಕಿ, ಬೋಲೋ ಸೋನಿಯಾ ಗಾಂಧಿ ಕಿ, ಬೋಲೋ ಡಿ.ಕೆ. ಶಿವಕುಮಾರ್ ಕಿ, ಬೋಲೋ ಸಿದ್ದರಾಮಯ್ಯ ಕಿ. ಥ್ಯಾಂಕ್ ಯು. ಈಗ ಬಿ ರಮನಾಥ್ ರೈ ಅವರು, ನಮ್ಮ ಹಿರಿಯ ನಾಯಕರು ಮತ್ತು ಸಚಿವರು ಮಾತಾಡ್ತಾರೆ. ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಎನ್ಡಿಎ ಸರ್ಕಾರಕ್ಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಶಾ ಅವರಿಗೆ, ಶಾ ಅವರಿಗೆ, ಶಾ ಅವರಿಗೆ, ಬಿಜೆಪಿಗೆ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರೀತಿಯ ಕಾಂಗ್ರೆಸ್ನ ಕಾರ್ಯಕರ್ತರೇ, ಈ ಒಂದು ಕಾರ್ಯಕ್ರಮದ ನಮಗೆಲ್ಲ ಪ್ರೇರೇಪಣೆ ನೀಡಲು ವೀಕ್ಷಕರಾಗಿ ಬಂದಿರತಕ್ಕಂಥ ಪ್ರಕಾಶ್ ರಾಥೋಡ್ ರವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರೇ, ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋದರ್ ಅವರೇ, MLA ಆದಂತ ಅಶೋಕ್ ರೈ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ, ಮಂಜೂರಿ ಘಟಕದ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಎಲ್ಲ ಇತರ ಎಲ್ಲ ಬಂಧು ಭಗಿನಿಯರು, ತಮಗೆಲ್ಲ ಗೊತ್ತಿದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಸರ್ಕಾರ. ನಾವು ಭರವಸೆ ಕೊಟ್ಟಿದ್ದೆವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಬಡವರ ಕಾರ್ಯಕ್ರಮವನ್ನ ಯಥಾವತ್ತಾಗಿ ಜನರಿಗೆ ಮಾಡಿ ತೋರಿಸ್ತೇವೆ ಅನ್ನೋಂಥ ಮಾತಿನ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಎಲ್ಲ ಶೋಷಿತರ ಪರವಾಗಿ, ದುರ್ಬಲರ, ಸಾಮಾಜಿಕ ವಂಚಿತರಾದ ಜನರ ಪರವಾಗಿ ನಿರಂತರ ಕೆಲಸ ಮಾಡಿಕೊಂಡು ಬರತಕ್ಕಂಥ ಒಬ್ಬ ಪ್ರಾಮಾಣಿಕವಾದಂತ ಮುಖ್ಯಮಂತ್ರಿ. ಅವರ ನಾಯಕತ್ವದಲ್ಲಿ ಅನೇಕ ಭಾಗ್ಯಗಳು, ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ಆ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ಯಾರಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು 136 ಸೀಟುಗಳನ್ನ ಜನ ಮತದಾನ ಕೊಟ್ಟು ಆರಿಸಿದ್ದಾರೆ.
ದೇಶ ಬಹುಮತ ಇರ್ತಕ್ಕಂಥ ಸರ್ಕಾರವನ್ನು ಅಸ್ಥಿರ ಮಾಡತಕ್ಕಂಥ ದುರುದ್ದೇಶ ಪಿತೂರಿದೆ. ದೇಶದ ಅನೇಕ ಸರ್ಕಾರಗಳು, ನಾನು ಯಾವುದರ ಹೆಸರನ್ನು ಹೇಳಲಿಕ್ಕೆ ಹೋಗುದಿಲ್ಲ, ತಾವೆಲ್ಲ ಬುದ್ಧಿಜೀವಿಗಳು ತೀರಿತ ತಿಳ್ಕೊಂಡಿದ್ದಾರೆ. ಆ ಸರ್ಕಾರ ಅಸ್ಥಿರಗೊಳಿಸಬೇಕು ಅನ್ನೋ ದೃಷ್ಟಿ ಇಲ್ಲ. ಕೆಲವು ಮುಖ್ಯಮಂತ್ರಿಗಳು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾರು ಕಾಂಗ್ರೆಸ್ನ ನಾಯಕರಿದ್ದಾರೆ ಅವರ ಮೇಲೆ ಆರೋಪವನ್ನು ಮಾಡ್ತಕ್ಕ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಯಾರು ಕಾಂಗ್ರೆಸ್ಗೆ ಆರೋಪಕ್ಕೆ ಒಳಪಟ್ಟಂತ ಯಾರು ನಾಯಕರಿದ್ದಾರೆ ಅವರು ದೇಶ ಅವರ ಪಕ್ಷವನ್ನು ಸೇರಿದ್ರೆ ಅವರ ಮೇಲೆ ಯಾವುದೇ ಕೇಸು ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ, ಇಂತಹ ಒಂದು ವಿಷಯ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅವರ ಪಕ್ಷಕ್ಕೆ ಸೇರಿದ್ರೆ ಅವರು ಕ್ಲೀನ್ ಆಗುತ್ತಾರೆ, ವಾಷಿಂಗ್ ಮಿಷನ್ ಕೊಟ್ಟಾಗಿ ಅವರು ಕ್ಲೀನ್ ಆಗ್ತಾರೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಇಂಥವನ್ನ ಸುಳ್ಳು ಕೇಸುಗಳಲ್ಲಿ ಸಿಕ್ಕಿಸಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ದೇಶ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯರು ಪ್ರಾಮಾಣಿಕ ರಾಜಕಾರಣಿ ಅಂತೇಳಿ. ರಾಜ್ಯಪಾಲರ ವಿರುದ್ಧ ಮಂಗಳೂರಿನಲ್ಲೂ ಕೂಡ ಭಾರಿ ಆಕ್ರೋಶ ಭುಗಿಲೆದ್ದಿರುವಂಥದ್ದು, ರಸ್ತೆ ತಡೆದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಪ್ರಮುಖ ರಸ್ತೆ ಇದು. ಆ ಮಂಗಳೂರಿನ ಏನು ಪಾಲಿಕೆ ರೋಡ್ನಿಂದ ಏನು PVS ಸಂಪರ್ಕಿಸುವಂತಹ ಪ್ರಮುಖ ರಸ್ತೆ, ಈಗ ಪ್ರಮುಖ ರಸ್ತೆಯನ್ನು ಬಂದ್ ಮಾಡಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿರುವಂಥದ್ದು. ರಾಜ್ಯಪಾಲರಿಗೆ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂಥದ್ದು ನೋಡ್ತಿರ್ಬೋದು. ಆ ಪ್ರತಿಭಟನೆ ರಸ್ತೆ ತಡೆ ಮಾಡಿದಂತಹ ನೂರಾರು ಕಾರ್ಯಕರ್ತರನ್ನು ವಶಕ್ಕೆ ಪಡಿತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಇದು ಆ ಮಂಗಳೂರಿನ ಪ್ರಮುಖ ರಸ್ತೆ, ಅಂದ್ರೆ ಲಾಲ್ಬಾಗ್ನ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರಮುಖ ರಸ್ತೆಯನ್ನೇ ಬಂದ್ ಮಾಡಿ ಪ್ರತಿಭಟನೆ ಮಾಡಿರುವಂಥದ್ದು. ಪ್ರತಿಭಟನಾಕಾರರೀಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಬಿಜೆಪಿ ಮತ್ತು ರಾಜ್ಯಪಾಲರಿಂದ ಭಾರಿ ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂಥದ್ದು. ಈಗ ದೃಶ್ಯದಲ್ಲಿ ಗಮನಿಸಬಹುದು, ಸಾವಿರಾರು ಏನು ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದು ತೆಗೆದುಕೊಂಡು ಹೋಗ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಮಂಗಳೂರಿನಲ್ಲಿ ಈ ರೀತಿಯಾಗಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ಬಹಳಷ್ಟು ಜೋರಾದಂಥ ಆಕ್ರೋಶಗಳು ಕೂಡ ಮುಗಿಲೆದ್ದಿರುವಂಥದ್ದು. ಮಂಗಳೂರಿನ ಏನು ಪ್ರಮುಖ ರಸ್ತೆಯನ್ನೇ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು, ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನು ಕೂಡ ಕೂಗ್ತಾ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಮಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡರಾದಂಥ ಐವನ್ ಡಿಸೋಜ ಸಹಿತ ನೂರಾರು ಮಂದಿ ಕಾರ್ಯಕರ್ತರು ಏನು ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಐವನ್ ಡಿಸೋಜ ಆಗಿರ್ಬೋದು, ಮಿಥುನ್ ರೈ ಆಗಿರ್ಬೋದು, ನೂರಾರು ಕಾರ್ಯಕರ್ತರು ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸರಿ, ಏನು ಆಗ್ರಹ ನೋಡಿ, ಇವತ್ತು ಸಿದ್ದರಾಮಯ್ಯನವರ ಮೇಲೆ ಅನವಶ್ಯಕವಾಗಿ ರಾಜ್ಯಪಾಲರು ತಮ್ಮ ಏನು ಹಾಗೆತನವನ್ನು ತೀರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ತಪ್ಪನ್ನು ಮಾಡಿಲ್ಲ. ಅವರಿಗೆ ಏನು ಪ್ರಾಸಿಕ್ಯೂಷನ್ಗೆ ನೋಟಿಸ್ ಕೊಟ್ಟಿದ್ದಾರೆ, ಇದು ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥದ್ದು. ದಿಸ್ ಇಸ್ ಎನ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ಈ ದೇಶದ ಸಂವಿಧಾನವನ್ನು ವಿರೋಧ ಮಾಡತಕ್ಕಂಥದ್ದು. ಹಾಗಾಗಿ ನಮ್ಮ ಒತ್ತಾಯ ಇದೆ, ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು. ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತಲುಪಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಕ್ಕೂಟ ಖಂಡಿತ
ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯಪಾಲರು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಗವರ್ನರ್ ಅವರಿಗೆ ಯಾವುದೇ ಕಾರಣಕ್ಕೂ ಇನ್ಕ್ವೈರಿಯನ್ನು ಮಾಡದೆ ನೋಟಿಸ್ ಕೊಡುವುದಕ್ಕಿಂತ ಅವಕಾಶಗಳಿಲ್ಲ. ಇವತ್ತು ಯಾವುದೇ ನೋಟಿಸನ್ನು ಕೊಡದೆ, ಯಾವುದೇ ಪ್ರಾಥಮಿಕ ತನಿಖೆಯನ್ನು ಮಾಡದೆ, ಯಾವುದೇ ಒಬ್ಬ ಸಂವಿಧಾನಬದ್ಧ ಏಜೆನ್ಸಿ ಅವರು ಅವರಿಗೆ ರಿಕ್ವೆಸ್ಟ್ ಮಾಡದೆ, ಯಾರೋ ದಾರಿಯಲ್ಲಿ ಹೋಗುವ ಬ್ಲ್ಯಾಕ್ ಮೇಲರ್ಗಳ ಒಂದು ಅರ್ಜಿಯನ್ನು ತೆಗೆದುಕೊಂಡು ಅರ್ಜಿ ಬಂದ ಅರ್ಧ ಗಂಟೆಯೊಳಗಡೆ ಗೆಹ್ಲೋಟ್ ಅವರು ರಾಜ್ಯಪಾಲರು ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂತಾದರೆ ಅವರು ಸಂವಿಧಾನ ರಕ್ಷಕರ, ಸಂವಿಧಾನದ ಭಕ್ಷಕರ, ಇದನ್ನು ಅವರು ಸಾಬೀತುಪಡಿಸಬೇಕು. ಅವರು ಕಾನ್ಸ್ಟಿಟ್ಯೂಷನ್ ರಕ್ಷಣೆ ಮಾಡುವುದನ್ನು ಬಿಟ್ಟು ಕಾನ್ಸ್ಟಿಟ್ಯೂಷನ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ದೃಢವಾಗಿದೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಹಿಂಜರಿಯುವುದಿಲ್ಲ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ, ರಾಜ್ಯದಲ್ಲಿ ಬಲಿಷ್ಠವಾಗಿದೆ. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಯ್ಕೆಯಾದಂತಹ ಸರ್ಕಾರ, ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಅಲ್ಲಾಡಿಸಿಗೆ ಗವರ್ನರ್ ಮತ್ತು ಬಿಜೆಪಿ ಜೆಡಿಎಸ್ ಇಂದ ಆಗೋದಿಲ್ಲ ಅಂತ ಹೇಳುವುದನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದೆ. ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಬೃಹತ್ ಪ್ರತಿಭಟನೆ ಇದು. ಅಂದ್ರೆ ಮಂಗಳೂರಿನ ಪ್ರಮುಖ ರಸ್ತೆ ಇದು. ಅಂದ್ರೆ ಮಂಗಳೂರಿನ ಲಾಲ್ಬಾಗ್ನಿಂದ PVS ಸಂಪರ್ಕಿಸುವಂತಹ ಪ್ರಮುಖ ರಸ್ತೆಯನ್ನು ಈಗಾಗಲೇ ಬಂದ್ ಮಾಡಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ಒಂದಷ್ಟು ಕಾರ್ಯಕರ್ತರನ್ನು ಪೊಲೀಸರು ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಮತ್ತೆ ರಸ್ತೆ ತಡೆದು ಪ್ರತಿಭಟನೆಗಳು ಕೂಡ ಆಗ್ತಾ ಇರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಕಾಂಗ್ರೆಸ್ ಮುಖಂಡರಾದಂತಹ ಐವನ್ ಡಿಸೋಜ್ ಅವರಾಗಿರ್ಬೋದು, ಮಿಥುನ್ ರೈ ಅವರಿರ್ಬೋದು, ರಸ್ತೆಯಲ್ಲಿ ಕುಳಿತು ಆ ಗೆಹ್ಲೋಟ್ ಅವರಿಗೆ ಧಿಕ್ಕಾರವನ್ನು ಕೂಡ ಕೂಗ್ತಾ ಇರುವಂತದ್ದು. Congress!